ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿ ಇದರ ಚುನಾವಣೆಯನ್ನು ಇದೇ ತಿಂಗಳ 22/3/2026 ರವಿವಾರ ದಿವಸ ಜರುಗಲಿದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಹೊಸದಾಗಿ ಒಂದು ಪರಿವರ್ತನಾ ಪ್ಯಾನಲನ್ನು ರಚನೆ ಮಾಡಿ ನಾವು 17 ಅಭ್ಯರ್ಥಿಗಳನ್ನು ಇವತ್ತು ಕಣಕ್ಕೆ ಇಳಿದಿದ್ದೇವೆ. ಇದರ ಉದ್ದೇಶ ಇಷ್ಟೇ, ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿ ಜಿಲ್ಲೆಯಲ್ಲಿ 1961ರಲ್ಲಿ ಪ್ರಾರಂಭ ಆಗಿದೆ. ಸುಮಾರು 66 ವರ್ಷ ಈ ಸಂಘವನ್ನು ಮುನ್ನಡೆಸುತ್ತಾ ಬಂದಿದ್ದಾಗಿದೆ. ಆದರೆ ಇತ್ತೀಚೆಗೆ 15 ವರ್ಷಗಳ ಒಂದು ಅವಧಿಯಲ್ಲಿ ಇವತ್ತು ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಿಫಲ ಆಗಿದ್ದರಿಂದ ಇವತ್ತು ಹೊಸ ಒಂದು ಪರಿವರ್ತನಾ ಪ್ಯಾನಲನ್ನು ನಾವು ರಚನೆ ಮಾಡಿದ್ದೇವೆ. ಒಟ್ಟಿನಲ್ಲಿ ಕಲಬುರಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ನಿವೇಶನವನ್ನು ನೀಡಲಿಕ್ಕೆ ಒಂದು ಸಕಾಲದಲ್ಲಿ ಒದಗಿಸದೇ ಇರತಕ್ಕಂಥ ಒಂದು ಅಸಮಾಧಾನವನ್ನು ಇಡೀ ನಮ್ಮ ಜಿಲ್ಲೆಯ ನೌಕರರಿಗೆ ಆಗಿದೆ. ಯಾಕಂದರೆ ಅನೇಕ ಜನರು ಇವತ್ತು ತಮ್ಮ ನಿವೇಶನಕ್ಕಾಗಿ ಸುಮಾರು 400 ಜನರು ಇವತ್ತು ಹಣವನ್ನು ಸಂದಾಯ ಮಾಡಿದ್ದಾರೆ. ಅದರಲ್ಲಿ ಇನ್ನೂ 240 ನೌಕರರಿಗೆ ಯಾವುದೇ ನಿವೇಶನ ಹಂಚಿಕೆ ಆಗಿಲ್ಲ. ಆದರೂ ಕೂಡ ನಿವೇಶನವೂ ಕೂಡ ಇಲ್ಲ ಮತ್ತು ಹಣ ಸಂದಾಯ ಕೂಡ ಮರಳಿ ಮಾಡುತ್ತಿಲ್ಲ ಅಂತಕ್ಕಂಥ ಕೊರಗು ನಮ್ಮ ನೌಕರರಿಗೆ ಆಗ್ತಾ ಇದೆ. ಮತ್ತು ಇಲ್ಲಿ ಅವರಿಗೆ 15 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಲೇಔಟನ್ನು ಅಭಿವೃದ್ಧಿಪಡಿಸಿಲ್ಲ. ಹೀಗಾಗಿ ಅನೇಕ ತೊಂದರೆಯಲ್ಲಿ ನಮ್ಮ ನೌಕರರು ಸಿಲುಕಿದ್ದಾರೆ. ಹಾಗಾಗಿ ನಾವು ಇವತ್ತು ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರಿಗೆ, ಶಿಕ್ಷಕರಿಗೆ ಒಂದು ಒಳ್ಳೆಯ ನಿವೇಶನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಪರಿವರ್ತನಾ ಪ್ಯಾನಲ್ ಅಭ್ಯರ್ಥಿಗಳು ಕಂಕಣ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಲಬುರಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಗೃಹ ನಿರ್ಮಾಣ ಸಹಕಾರ ಸಂಘದ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಗತ್ಯತೆ ಇರಲಿಲ್ಲ. ಆದರೆ ಎಲ್ಲರ ಒತ್ತಾಯದ ಮೇರೆಗೆ ಈ ಬಾರಿ ಪರಿವರ್ತನಾ ಪ್ಯಾನಲ್ ಮುಖಂಡನಾಗಿ ಈ ಬಾರಿ ಪರಿವರ್ತನಾ ಪ್ಯಾನಲ್ 17 ಅಭ್ಯರ್ಥಿಗಳ ಗೆಲುವಿಗಾಗಿ ತಮ್ಮ ಒಂದು ಸ್ಪರ್ಧೆ ತುಂಬ ಅಗತ್ಯ ಇದೆ ಅಂತಕ್ಕಂಥ ಒತ್ತಾಯದ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ನೌಕರರ ಪರವಾಗಿ ಅವರ ಹಿತದೃಷ್ಟಿಯಿಂದ ಇವತ್ತು ನಾನು ನಿರ್ದೇಶಕರ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇನೆ. ಇವತ್ತು ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು 1 ವರ್ಷದ ಅವಧಿಯಲ್ಲಿ ನೌಕರರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಂದು ಆತ್ಮತೃಪ್ತಿ ನಮಗಿದೆ. ಇವತ್ತು ಅನೇಕ ಸರ್ಕಾರಿ ನೌಕರರು ಎಲ್ಲವನ್ನು ಗಮನಿಸುತ್ತಿದ್ದಾರೆ. ವಿನಾಕಾರಣ ಅಪಪ್ರಚಾರ ಮಾಡುತ್ತಾ, ಸುಳ್ಳು ಆರೋಪ ಮಾಡುತ್ತಾ ಇವತ್ತು ಮತ್ತು 4ನೇ ಬಾರಿ ಗೆಲುವಿಗಾಗಿ ಹಾತೊರೆತಿರ್ತಕ್ಕಂಥ ಅನೇಕ ಸಂದೇಶಗಳನ್ನು ಇವತ್ತು ನೀವು ನೋಡ್ತಾ ಇದ್ದೇವೆ. ಇವತ್ತು 3 ವರ್ಷ ಅವಧಿಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ನೋಡಿದ್ದೇವೆ. ಒಟ್ಟಿನಲ್ಲಿ ಅವರು 3 ಬಾರಿ ಆದರೂ ಈ ಬಾರಿ 4ನೇ ಬಾರಿಗೆ ಸ್ಪರ್ಧೆ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಒಂದು ಎಲ್ಲ ನೌಕರರ ವಲಯದಲ್ಲಿ ಕಾಣ್ತಾ ಇದೆ. ಇವತ್ತು ಆರೋಗ್ಯದಿಂದ ಇರಬೇಕು, ನಿರ್ವೃತ್ತಿಯಾಗಿ 15 ವರ್ಷ ಆದರೂ ಕೂಡ ಇನ್ನೂ ಮುಂದುವರಿಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಡೀ ನೌಕರರ ವಲಯ ಮಾತನಾಡ್ತಕ್ಕಂಥ ಪ್ರವೃತ್ತಿ ಇವತ್ತು ಮುಂದುವರಿದೆ ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅನೇಕ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಂಘ, ಅನೇಕ ವಿವಿಧ ವೃಂದ ಸಂಘಗಳು ನಮಗೆ ಜೊತೆಗಿವೆ. ಇಲ್ಲ ಎಲ್ಲ ವೃಂದ ಸಂಘಗಳು, ಎಲ್ಲ ನೌಕರ ಸಂಘ ನಮ್ಮ ಜೊತೆಗಿದೆ ಅಂತಕ್ಕಂಥ ಸುಳ್ಳು ಆರೋಪ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. 1-2-3 ಅಧ್ಯಕ್ಷರು ಹೋಗಿರ್ಬೋದು, ಆದರೆ ಎಲ್ಲರೂ ಪದಾಧಿಕಾರಿಗಳು, ವೃಂದ ಸಂಘದ ಸಂಘಟನೆಗಳು, ನೌಕರರು, ಹಿತೈಷಿಗಳು, ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಇವತ್ತು ಪರಿವರ್ತನಾ ಪ್ಯಾನಲ್ ಬೆಂಬಲ ಮಾಡಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ನಮ್ಮ ಗೆಲುವು ಖಚಿತ ಆಗಿದೆ ಅಂತಕ್ಕಂಥದ್ದನ್ನು ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಏನು ಆರಿಸಿ ಬಂದ ನಂತರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು 11,640 ಸದಸ್ಯರಿದ್ದೇವೆ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಲೇಔಟನ್ನು ಅಭಿವೃದ್ಧಿ ಮಾಡಿ ಅವರಿಗೆ ಸಕಾಲದಲ್ಲಿ ನಿವೇಶನ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.